ಹಲೋ ಎವ್ರಿವನ್, ಇವತ್ತು ನಾನು ರಿಂಗ್ ಬೀಡ್ ಯೂಸ್ ಮಾಡಿಕೊಂಡು ಕ್ರೋಶಾ ಕುಚ್ಚು ಹೇಗೆ ಹಾಕೋದಂತ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಈ ಸ್ಯಾರಿ ಬಂದು ರಾಣಿ ಪಿಂಕ್ ಬಾರ್ಡ್ರು ಮತ್ತು ರಾಮ ಗ್ರೀನ್ ಕಲರ್ ಸ್ಯಾರಿ ಇಲ್ಲಿದೆ. ಅದರಿಂದ ನಾನು 2 ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಕುಚ್ಚಿಗೆ ರಾಣಿ ಪಿಂಕ್ ಯೂಸ್ ಮಾಡ್ತಾಯಿದ್ದೀನಿ. ರಿಂಗ್ ಬೀಡ್ ಯೂಸ್ ಮಾಡ್ಕೊಳ್ಳೋಕ್ಕೆ ರಿಂಗ್ ಬೀಡ್ಗೆ ಹಾಕೋಕ್ಕೆ ನಾನು ರಾಮ ಗ್ರೀನ್ ಕಲರ್ ಯೂಸ್ ಮಾಡಿದ್ದೀನಿ. ಮೊದಲು ಸ್ಯಾರಿ ಎಡ್ಜಿಂದ 5 ಚೈನ್ ಥರ 2 ಕುಚ್ಚಿಗಾಗೋ ಥರ 2 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಫಸ್ಟು ಲಾಕ್ ಮಾಡ್ಕೋಬೇಕು. ಮತ್ತು ಅದ್ರ ಪಕ್ಕ ಇನ್ನೊಂದು ಕುಚ್ಚಿಗೆ ಮತ್ತೆ 5 ಚೈನ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಅಕಸ್ಮಾತ್ ಏನಾದರೂ ಜಾಸ್ತಿ ಫಾಸ್ಟ್ ಅನಿಸಿದ್ರೆ ಕಮೆಂಟ್ ಮಾಡಿ, ಸ್ಲೋ ಆಗಿ ಹಾಕೋದು ತೋರಿಸ್ತೀನಿ. ಆಲ್ಮೋಸ್ಟ್ ನಾನು ಸ್ವಲ್ಪ ಸ್ಲೋನಲ್ಲೇ ಮಾಡಿದ್ದೀನಿ, ಜಾಸ್ತಿ ಫಾಸ್ಟ್ ಏನು ಮಾಡಿಲ್ಲ. ಚೈನ್ ಹಾಕೋದೆಲ್ಲ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ, ಯಾಕಂದರೆ ಚೈನ್ ಹಾಕೋಕ್ಕೆ ಬರುತ್ತೆ ಎಲ್ಲರಿಗೂ ಬೇಗ ಅಂತ. ಈಗ 2 ಕುಚ್ಚಿಗೆ ಆಗೋಷ್ಟು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಲಾಕ್ ಮಾಡಿದಾದಮೇಲೆ ಸೂಜಿನ ಸ್ವಲ್ಪ ಮೇಲ್ ಮಾಡಿ ಈಗ ಅದಕ್ಕೆ ಒಂದು ರಿಂಗ್ ಬೀಡ್ ಹಾಕ್ಕೋತಾ ಇದ್ದೀನಿ. ರಿಂಗ್ ಬೀಡ್ ಮಧ್ಯದಲ್ಲಿ ನಾರ್ಮಲ್ ಸೈಜ್ ಇರೋವಂಥ ಒಂದು ಮಣಿ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಎರಡೂ ಇನ್ಸರ್ಟ್ ಮಾಡ್ಕೋಬೇಕು. ಕುಚ್ಚೊಳಗಡೆಗೆ ಟೈಟಾಗಿ ಥ್ರೆಡ್ನ ಹಿಡ್ಕೊಂಡು 2ರಿಂದನೂ ಹೊರಗಡೆ ಬರೋ ಥರ ಟೈಟಾಗಿ ದಾರಾನ ತೆಗೆದ್ರೆ ಬರುತ್ತೆ ಈಸಿಯಾಗಿ, ಕಷ್ಟ ಏನಾಗಲ್ಲ. ಮತ್ತು ಇವಾಗ ಬೀಡನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ಸ್ಯಾರಿಗೆ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು, ಯಾಕಂದರೆ ಇದು ಸಿಂಗಲ್ ಸ್ಟೆಪ್ಪಲ್ಲೇ ನಾನು ತೋರಿಸ್ತಾ ಇದ್ದೀನಿ, ಡಬಲ್ ಸ್ಟೆಪ್ ಬೇಡ ಅಂತ. ಅದರಿಂದ ಅಲ್ಲೇ ಸ್ಯಾರಿನ ಟರ್ನ್ ಮಾಡಿಕೊಂಡು 5 ಚೈನ್ ಹಾಕಿದ್ವಲ್ಲ ಕುಚ್ಚಿಗೆ ಅಂತ, ಅಲ್ಲಿ ಎಡ್ಜಲ್ಲೇ ಅಂದರೆ ರಿಂಗ್ ಬೀಡ್ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಲಾಕ್ ಮಾಡಿಕೊಂಡ್ರೆ ಸಾಕು. ಒಂದು ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ಸ್ಯಾರಿನ ಸೀದಾ ಅಂದರೆ ಕರೆಕ್ಟಾಗಿರೋ ಕಡೆ ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಥ್ರೆಡ್ ತೊಗೊಂಡು ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಬೇಕು. ಸೂಜಿ ಮೇಲಿನ ಥ್ರೆಡ್ ತೊಗೊಂಡು ಮತ್ತೆ 2 ದಾರದಲ್ಲಿ ಒಂದು ಮಾಡಿಕೊಂಡ್ರೆ ಒಂದು ಸಿಂಗಲ್ ಕ್ರೋಶಾ ಆಗುತ್ತೆ. ಈ ಥರನೇ 5 ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು ನಾವು. 5 ಸಿಂಗಲ್ ಕ್ರೋಶಾ ಆದಮೇಲೆ ಅಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಮಣಿ ಹಾಕ್ತಾಯಿದ್ದೀನಿ. ಸ್ಮಾಲ್ ಸೈಜ್ ಬೀಡ್ ಸಿಗುತ್ತೆ ನಿಮಗೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. 5 ಸಿಂಗಲ್ ಕ್ರೋಶಾ ಆದಮೇಲೆ ಹಾಕ್ತಾಯಿದ್ದೀನಿ. 5 ಸಿಂಗಲ್ ಕ್ರೋಶಾ ಹಾಕಿದ್ಮೇಲೆ ಒಂದು ಸಣ್ಣ ಮಣಿ ಹಾಕಿದ್ಮೇಲೆ ಮತ್ತೆ ಆ ಮಣಿಯಿಂದ ಆ ಕಡೆಗೂ 5 ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಒಟ್ಟು ಇದಕ್ಕೆ ಈ ರಿಂಗ್ ಬೀಡ್ ಒಳಗಡೆ 10 ಸಿಂಗಲ್ ಕ್ರೋಶಾಗಳು ಬರುತ್ತೆ. ಮಧ್ಯದಲ್ಲಿ ಸಣ್ಣ ಬೀಡು. ಇವಾಗ ಸಣ್ಣ ಬೀಡು ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡು ತುಂಬ ಚಿಕ್ಕದಿರೋದ್ರಿಂದ ಸ್ವಲ್ಪ ಥ್ರೆಡ್ಡು ಹೊರಗಡೆ ಬರೋಕ್ಕೆ ಕಷ್ಟ ಆಗುತ್ತೆ. ಆವಾಗ ನಾವು ನಮ್ಮ ಒಂದು ಬೆರಳಿಂದ ಅದನ್ನು ಸ್ವಲ್ಪ ಮೂವ್ ಮಾಡಿದ್ರೆ ಟೈಟಾಗಿ ಥ್ರೆಡ್ನ ಸೂಜಿ ಒಳಗಡೆಯಿಂದ ತೆಗಿಬೇಕಾದ್ರೆ ಟೈಟಾಗಿ ಹಿಡ್ಕೊಂಡು ಒಂದೇ ಒಂದು ಫಿಂಗರಿಂದ ಮಣಿನ ಸ್ವಲ್ಪ ಮೂವ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಯಾಕಂದರೆ ತುಂಬ ಚಿಕ್ಕದು ಹೋಲ್ ಇರುತ್ತಲ್ಲ, ಅದರಿಂದ ಅಷ್ಟೇ. ನೆಕ್ಸ್ಟ್ ಈ ಥರನೇ ಕಂಟಿನ್ಯೂ ಮಾಡಬೇಕು. ಈ ಕಡೆ ಒಂದು ಸೈಡ್ ರಿಂಗ್ ಬೀಡಿಂದ ಆ ಸೈಡ್ಗೆ ಒಟ್ಟು ಟೋಟಲ್ 10 ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಸಣ್ಣ ಬೀಡಿಂದ ಆ ಕಡೆನೂ 5 ಚೈನ್ ಹಾಕ್ಕೋಬೇಕು. 5 ಸಿಂಗಲ್ ಕ್ರೋಶಾ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿಗೆ ಬರೋದು ಲಾಕ್ ಮಾಡಿ ಮತ್ತೆ ಕುಚ್ಚು ಹಾಕೋದಕ್ಕೆ 5 ಚೈನ್ ಥರ 2 ಚೈನ್ ಹಾಕ್ಕೊಂಡು ಕುಚ್ಚಿಗೆ ಮತ್ತೆ ಅದೇ ಥರನೇ ಮಾಡಬೇಕು. ಸ್ಯಾರಿ ಫುಲ್ ಇದೇ ಥರ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ಸ್ಯಾರಿ ಫುಲ್ ಹಿಂಗೆ ಮಾಡಬೇಕು, ಚೆನ್ನಾಗಿರುತ್ತೆ. ಬೇಕಂದರೆ ನೀವು ಕುಚ್ಚು ಹಾಕೋದಕ್ಕೂ 2 ಕಲರ್ ಯೂಸ್ ಮಾಡ್ಬೋದು. 2 ಕಲರ್ ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ. ನಾನು ಬೇಡ, ಒಂದೇ ಕಲರ್ ಚೆನ್ನಾಗಿರುತ್ತೆ. ಯಾಕಂದರೆ ರಿಂಗ್ ಬೀಡ್ಗೊಂದು ಕಲರು, ಕುಚ್ಚಿಗೊಂದು ಕಲರ್ ಹಾಕಿದ್ರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಅಂತ ನಾನು ಕುಚ್ಚಿಗೆ ಒಂದು ಪಿಂಕ್ ಕಲರ್ ಯೂಸ್ ಮಾಡಿದ್ದೀನಿ. ಬೇಕಂದರೆ ನೀವು ಆಪೋಸಿಟ್ ಕಲರ್ ಬೇಕಂದರೆ ನೀವು ಕುಚ್ಚು ಹಾಕೋದಕ್ಕೆ ಗ್ರೀನ್ ಯೂಸ್ ಮಾಡಿ. ರಿಂಗ್ ಬೀಡ್ಗೆ ಬೇಕಂದರೆ ಪಿಂಕ್ ಕಲರ್ ಯೂಸ್ ಮಾಡ್ಬೋದು, ರಾಣಿ ಪಿಂಕು.
ಅದು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ 2 ಕುಚ್ಚುಗಾಗುವಷ್ಟು 5 ಚೈನ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಲಾಕ್ ಮಾಡಿದ್ದೆಲ್ಲ ಆದಮೇಲೆ ನಾನು ಫುಲ್ ಸ್ಯಾರಿ ಕಂಪ್ಲೀಟ್ ಆಯಿತು ಹಾಕಿ. ಇವಾಗ 67 ದಾರ ತೊಗೊಂಡು ಸೂಜಿನಲ್ಲಿ ದೊಡ್ಡ ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ. 67 ಥ್ರೆಡ್ನ 62ನ ಎರಡು ಒಂದು ಫೋಲ್ಡ್ ಮಾಡಿದ್ರೆ 127 ಆಗುತ್ತೆ. ಅದಕ್ಕೆ ಇವಾಗ ಝರಿ ಥ್ರೆಡ್ಡಿಂದ ಲಾಕ್ ಮಾಡ್ತಾಯಿದ್ದೀನಿ. ನಾನು ಅದನ್ನು ಗಂಟು ಹಾಕ್ಕೋತಾ ಇದ್ದೀನಿ. ಪಕ್ಕನೇ 2 ಕುಚ್ಚಿಗೂ ಹಾಕ್ಕೊಂಡು ಝರಿ ಥ್ರೆಡ್ಡಿಂದ ಅದನ್ನು ಗಂಟು ಹಾಕ್ತಾಯಿದ್ದೀನಿ. ಸಿಸರಿಂದ ಲೆವೆಲ್ಲಾಗಿ ನೋಡಿಕೊಂಡು ಕಟ್ ಮಾಡಬೇಕು ನೋಡಿ. ಇವಾಗ ಫುಲ್ಲು ಸ್ಯಾರಿ ಕಂಪ್ಲೀಟ್ ಆಗಿದೆ. ಹೇಗೆ ಬಂದಿದೆ ಅಂತ ಈಸಿಯಾಗಿ ಸಿಂಗಲ್ ಸ್ಟೆಪ್ನಲ್ಲೇ ಹಾಕ್ಕೋಬೋದು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.